ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೇವು ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಈ ವ್ಲಾಗ್ ಬಂದು ಯಾವತ್ತಿದಂದ್ರೆ ಚಿಲ್ಡ್ರನ್ಸ್ ಡೇ ಇತ್ತಲ್ಲ 14th ನವೆಂಬರ್ 14th ಅವತ್ತಿನ ವ್ಲಾಗ್ ನೋಡ್ರಿ ಇದೆ ಅಂದರೆ ಇವತ್ತು ಮಂಡೇ ಇದು ಫ್ರೈಡೇ ವ್ಲಾಗ್ ಇದು ನಾನು ಲಾಸ್ಟ್ 7ನೇ ತಾರೀಕು ಫ್ರೈಡೇ ವ್ಲಾಗ್ ಹಾಕಿದ್ನಿ ಅದಾದಮೇಲೆ ನಾನು ಯಾವುದೇ ಈ ಥರ ವ್ಲಾಗ್ ಮಾಡಿರಲಿಲ್ಲ ಯಾಕಂದ್ರೆ ಮತ್ತೆ ಹಂಗೆ ವೀಡಿಯೋಸ್ ಎಲ್ಲ ಸ್ಟಾಕ್ ಉಳಿತಾವಂಥೇಳಿ ಯಾವುದು ವ್ಲಾಗ್ ಮಾಡಲಿಲ್ಲನೇ ಮತ್ತು ಫ್ರೈಡೇಯಿಂದ ವ್ಲಾಗ್ನ ಶುರು ಮಾಡಿದ್ದು ನೋಡ್ರಿ ಅವತ್ತಿನ ವ್ಲಾಗ್ ಇದು ಇವತ್ತು ನಾನು ಪೋಸ್ಟ್ ಮಾಡಾಕತ್ತೀನಿ ಇನ್ಮೇಲೆ ರೆಗ್ಯುಲರಾಗಿ 1 ಅಥವಾ 2 ವೀಡಿಯೋ ಅಂತೂ ಅಪ್ಲೋಡ್ ಮಾಡ್ತೀನಿ ನೀವು ಮಿಸ್ ಮಾಡ್ದಂಗೆ ಸ್ಕಿಪ್ ಮಾಡ್ದಂಗೆ ವೀಡಿಯೋಸ್ನ ನೋಡಿರಿ ಆ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿರಿ ಬೆಳಗ್ಗೆನ ಇವತ್ತು ನಾನು 5:30ಗೆ ಎದ್ದಿದ್ನಿ ನಮ್ಮ ಮನೆಯವರು ಇವತ್ತು ಕೆಲಸ ಆಯ್ತಂತ ಅವ್ರು ಬೇಗ ಹೋಗೋರಿದ್ದರು ಹಾಗಾಗಿ 5:30ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದು ಇವತ್ತು ಬೇಗ ಎದ್ದಿನಿಲ್ಲ ಅವಾಗೇನು ಚಹಾ ಮಾಡ್ಕೊಂಡಿರಲಿಲ್ಲ ಹಂಗೆ ಬಿಸಿನೀರು ಸ್ವಲ್ಪ ಕಾಯಿಸ್ಕೊಂಡು ಕುಡಿದಿದ್ನಿ ನಮ್ಮ ಮನೆಯವ್ರಿಗೆ ಸ್ಮೂದಿ ಮಾಡಿಕೊಟ್ನಿ ಅವರು ಸ್ಮೂದಿ ಕುಡಿದು ಹೋದರು ನಾಷ್ಟ ಊಟಕ್ಕೆ ಅವ್ರು ಎರಡಕ್ಕೂ ಇರಂಗಿಲ್ಲ ಇವತ್ತು ಸಾನ್ವಿದ ನಂದು ಇಬ್ಬರದ ನೋಡ್ರಿ ಇವತ್ತು ಅದಕ್ಕಾಗಿ ನಾನು ಫಸ್ಟ್ ಎಲ್ಲ ಸ್ಮೂದಿ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ನಮ್ಮ ಮನೆಯವರು ಕರೆಕ್ಟಾಗಿ ಅವರು 6 ಗಂಟೆ 6:30 ಅಂದ್ರೆ ಹೋಗ್ಬಿಟ್ರು ಆಮೇಲೆ ನಾನು ಸಾನ್ವಿ ಇಬ್ಬರೇ ಇದ್ವಲ್ಲ ಸಾನ್ವಿ ಅಂತೂ ಇನ್ನು ಮಲ್ಕೊಂಡಿದ್ಲು ಎಲ್ಲ ಕೆಲಸ ಮುಗ್ದಿತ್ತು ಮತ್ತು ವಾಪಸ್ಸ ನಾನು ಮಲ್ಕೊಂಡ್ಬಿಟ್ನಿ ಎಷ್ಟೊತ್ತನ ಅಂದ್ರೆ ಅಲಾರಾಮ್ ಇಟ್ಕೊಂಡು 8 ಗಂಟೆವರೆಗೂ ಮಲ್ಕೊಂಡು ಎದ್ದು ಇನ್ನೇನು ಕಸ ಗುಡಿಸಿದ್ದಾಯಿತು ಎಲ್ಲಾಗಿತ್ತು ಸಾನ್ವಿಗೆ ಸ್ನಾನ ಮಾಡಿಸಿ ಆಕೆಗೆ ರೆಡಿ ಮಾಡಿ ನೋಡ್ರಿ ಇವತ್ತು ಚಿಲ್ಡ್ರನ್ಸ್ ಡೇ ಇಂದ ಕಲರ್ ಡ್ರೆಸ್ ಹೇಳಿದರು ಹಾಗಾಗಿ ಇದು ಡ್ರೆಸ್ ಆಕೆ ಒಂದು ಸರಿನೂ ಸ್ಕೂಲಿಗೆ ಹಾಕ್ಕೊಂಡು ಹೋಗಿರಲಿಲ್ಲ ಇವತ್ತು ಈ ಡ್ರೆಸ್ನ ಹಾಕಿ ರೆಡಿ ಮಾಡಿದ್ದೇನೆ ನೋಡ್ರಿ ಸಾನ್ವಿ ಹೆಂಗೆ ಕಾಣತ್ತಾಳೆ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಎಲ್ಲ ಚಿಲ್ಡ್ರನ್ಸ್ಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಾನು ವಿಶ್ ಮಾಡೋದು ಸ್ವಲ್ಪ ಲೇಟ್ ಆಗೈತಿ ಅಡ್ಜಸ್ಟ್ ಮಾಡ್ಕೊಳ್ರಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು ಇವಾಗ ಸಾನ್ವಿನ ಸ್ಕೂಲಿಗೆ ಬಿಡಾಕೊಂಟೇನೆ ನೋಡ್ರಿ ನಾನು ಫ್ರೆಂಡ್ಸ್ ಈಗ ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದಾಗ ಈಗ ನಾನು ಚಹಾ ಮಾಡ್ಕೊತೇನೆ ನೋಡ್ರಿ ಇವತ್ತು ನಾನು 5:30ಗೆ ಎದ್ದಿದ್ನಿ ನಮ್ಮ ಮನೆಯವ್ರು ಇವತ್ತು 6 ಗಂಟೆಗೆ ಅಂದ್ರೆ ಕೆಲಸ ಇತ್ತಂತೇಳಿ ಅವ್ರು ಹೋದರು ನಾನು ನಮ್ಮ ಮನೆಯವ್ರು ಹೋದ್ಮೇಲೆ ವಾಪಸ್ ಮಲ್ಕೊಂಡ್ಬಿಟ್ನಿ 1 ಅವರ್ ಅಲಾರಾಮ್ ಇಟ್ಕೊಂಡು 7:30 8 ತನಕ ಮಲ್ಕೊಂಡು ಇನ್ನೇನು ಕೆಲಸ ಇರಲಿಲ್ಲ ನಾನು 5:30ಗೆ ಎದ್ದಿದ್ನಲ್ಲ ಆವಾಗನೇ ಎಲ್ಲ ಬಾಗಿಲ ಕಸ ಗುಡಿಸಿ ತೊಳೆದು ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಮಾಡಿ ಮಲ್ಕೊಂಡು 8 ಗಂಟೆಗೆ ಎದ್ದು ಸಾನ್ವಿಗೆ ಸ್ನಾನ ಮಾಡಿಸಿ ಆಕೆಗೆ ಸ್ಮೂದಿ ಮಾಡಿಕೊಟ್ನಿ ಆಕೆ ಕುಡಿದು ಸ್ನ್ಯಾಕ್ಸ್ ತೊಗೊಂಡು ಸ್ಕೂಲಿಗೆ ಹೋದ್ಲು ಈಗಾಕಿನ ಸ್ಕೂಲಿಗೆ ಬಿಟ್ಟು ಬನ್ನಿ ನಾನು ಅಷ್ಟು ಬೇಗ ಎಲ್ಲಿ ಚಹಾ ಮಾಡ್ಕೊಂಡು ಕುಡಿಯೋದಂಥೇಳಿ ನಾನು ಚಹಾ ಮಾಡ್ಕೊಂಡು ಕುಡ್ದಿರಲಿಲ್ಲ ಇವಾಗ ಚಹಾ ಮಾಡ್ಕೊಳಕತ್ತೀನಿ ಹಾಲು ಹಾಕಿ ಹೋದರು ಇನ್ನು ಸ್ವಲ್ಪ ಪಾತ್ರೆ ಅದಾವೆ ನೋಡ್ರಿ ಸಿಂಕ್ ಒಳಗೆ ಇಟ್ಟಿದ್ನಿ ಎಲ್ಲ ಅಲ್ಲೊಂದು ಜಿರ್ಲಿ ಬಂದಿತ್ತು ಅದಕ್ಕೆ ಸ್ಪ್ರೇ ಮಾಡಿದ್ದೀನಿ ಹಾಗಾಗಿ ಅವನ್ನೆಲ್ಲ ತೆಗೆದು ಇಲ್ಲಿಟ್ಟನಿ ಈಗ ಪಾತ್ರೆ ತೊಳಿಬೇಕಷ್ಟ ಮನೆಯೆಲ್ಲ ಕಸ ಗುಡಿಸಿ ಆಗೈತಿ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಹೊಸಲು ಪೂಜೆ ಮಾಡಬೇಕು ಒಳಗಡೆ ಪೂಜೆ ನಮ್ಮ ಮನೆಯವ್ರು ಮಾಡಿ ಹೋಗಿದ್ದಾರೋ ಈಗ ಹೊರಗಡೆದೊಂದು ಹೊಸಲು ಪೂಜೆ ಮಾಡಬೇಕಷ್ಟೆ ಫಸ್ಟ್ ಚಹಾ ಮಾಡ್ಕೊಂಡು ಕುಡಿತಾನೆ ನಂಗೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಚಹಾ ಕುಡಿಬೇಕು ಆದರೆ ಇವತ್ತು ಬೇಗ ಚಹಾ ಕುಡಿಯೋದು ಬೇಡ ಅಂಥೇಳಿ ಕುಡ್ದಿರಲಿಲ್ಲ ಹಾಗಾಗಿ ಇವಾಗ ಫಸ್ಟ್ ಚಹಾ ಕುಡಿದು ಏನಾದರೂ ರಸ್ಕ್ ತಿಂತಾನೆ ಹೊಟ್ಟೆ ನೋವಾಗೈತಿ ನಾಷ್ಟ ಮಾಡ್ಕೋಬೇಕೇನಾದರೂ ಸಾನ್ವಿ ಅಂತೂ ಡೈಲಿ ಇವಾಗ 1 ಗ್ಲಾಸ್ ಸ್ಮೂದಿ ಕುಡ್ದು ಹೋಗ್ಬಿಡ್ತಾಳಾಕಿ ನಾಷ್ಟ ಅಂತೂ ತಿನ್ನಂಗಿಲ್ಲ ಮಧ್ಯಾಹ್ನ ಬರ್ಬಿಡೋಕ್ಕೆ ಅಡುಗೆ ಮಾಡಿರ್ತೀನಿ ಇವತ್ತು ಮತ್ತು ನಮ್ಮ ಮನೆಯವ್ರದ್ದು ಬಾಕ್ಸ್ ಎಲ್ಲ ಏನು ರೆಡಿ ಮಾಡೋದಿರಲಿಲ್ಲಲ್ಲ ಹಾಗಾಗಿ ನಾನು ಏನು ಅಡುಗೆ ನಾಷ್ಟ ಏನು ಮಾಡೋಕ್ಕೆ ಹೋಗಲಿಲ್ಲ ಈಗ ಸಾನ್ವಿ ಬರ್ಬಿಡಕ್ಕೆ ಮಧ್ಯಾಹ್ನ ಅನ್ಬಿಡಕ್ಕೆ ನಾನು ಅಡುಗೆ ಏನಾದರೂ ಮಾಡಿಟ್ಟಿರಬೇಕು ದಿನ ಇಷ್ಟೊತ್ತಾಗಲೇ ಅಡುಗೆ ಕೆಲಸ ಎಲ್ಲ ಮುಗಿದ್ಬಿಡ್ತಿತ್ತು ನಂದು ಇವತ್ತು ಬಾಕ್ಸು ತೊಗೊಂಡು ಹೋಗಂಗಿರಲಿಲ್ಲ ನಮ್ಮ ಮನೆಯವರು ಮತ್ತು ನಾಷ್ಟಾನು ಅವ್ರು ಹೊರಗಡೆ ನಾವು ತಿಂತ ಬಂದಿದ್ದಿರಲ್ಲ ಹಾಗಾಗಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತೊಂಥರ ರೆಸ್ಟ್ ನನಗಂತ ಹೇಳ್ಬೋದು ನನಗೆ ಸಾನ್ವಿಗೆ ಇಬ್ಬರಿಗೆ ಮಾಡ್ಕೊಳ್ಳೋದು ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊತೀನಿ ನೋಡುವಂತೆ ಏನು ಮಾಡಲಿ ಅಂತ ಯೋಚನೆ ಮಾಡಕತ್ತೀನಿ ನೋಡಿ ಏನಾದರೂ ಸಾನ್ವಿಗೆ ನನಗೆ ರೈಸ್ ಐಟಮ್ಸ್ ಮಾಡ್ಕೋತೀವಿ ಯಾಕಂದರೆ ಚಪಾತಿ ರೊಟ್ಟಿ ಅಷ್ಟೊಂದು ಸಾನ್ವಿ ಇಷ್ಟಪಡೋದಿಲ್ಲ ರೈಸ್ ತಿಂತಾಳಕ್ಕೆ ಹಾಗಾಗಿ ರೈಸ್ ಮಾಡ್ತೀನಿ ನಾನಂತೂ ಸ್ಮೂದಿ ಕುಡಿಯೋದಿಲ್ಲ ಸಾನ್ವಿಗೆ ಅಷ್ಟು ಮಾಡ್ಕೊತೀನಿ ಮತ್ತು ನಮ್ಮ ಮನೆಯವ್ರು ಬೆಳಗ್ಗೆ ಹೋಗುವಾಗ ಅವ್ರಿಗೂ ಮಾಡಿಕೊಟ್ನಿ ಅವರು ಕುಡಿದು ಹೋದ್ರು ಸಲಾಡನ್ನು ಬೇಡ ಅಂದ್ರಿ ಇವತ್ತು ಅದಕ್ಕಾಗಿ ನಾನು ಕಾಳದು ಎಣ್ಣೆನೇ ಹಾಕಿರಲಿಲ್ಲ ಈಗ ಫಸ್ಟ್ ಚಹಾ ಮಾಡ್ಕೊಂಡು ರಸಕ್ಕೆ ತಿಂದು ಸ್ನಾನ ಮಾಡ್ಬರ್ತೇನೆ ಫಸ್ಟು ಆಮೇಲೆ ನೋಡೋದಂತ ನಾಷ್ಟದು ಏನಾದರೂ ಮಾಡ್ಕೋತೀನಿ ಈಗ ಸದ್ಯಕ್ಕೆ ಹೊಟ್ಟೆ ಹಸಿದಕ್ಕಾಗಿ ಚಹಾ ಮಾಡ್ಕೋತೀನಿ ಅಂತ
ಇವತ್ತು ಬ್ಲೌಸ್ ಹೊಲಿಬೇಕು ನೋಡ್ರಿ. ನಾನು ಬ್ಲೌಸ್ ಹೊಲಿಯೋದು ಸ್ಟಾರ್ಟ್ ಮಾಡಿದ್ದೇನೆ ದಿನ. ಇನ್ನು ಬೇರೆದವರು ತೊಗೊಳಕತ್ತಿಲ್ಲ, ನಾನು ಅಷ್ಟೇ ಹೊಲ್ಕೊಳಕತ್ತೀನಿ. ಬಂದ್ರೆ ಬೇರೆದವ್ರೂ ಹೊಲಿತೀನಿ. ನಾನು ಒಂದಿಷ್ಟು ಒಂದು 3 ಬ್ಲೌಸೇನೋ ಹೊಲ್ಕೊಂಡೀನಿ. ನಿನ್ನೇನೋ ಒಂದು ಅರ್ಧ ಮಾಡಿಟ್ಟನಿ, ಅದನ್ನು ಇವತ್ತು ಹೊಲಿಬೇಕು ನೋಡ್ರಿ. ಚಾಕಿಟ್ಟೆ ನೋಡ್ರಿ, ಚಾ ಕುಡಿದು ಕೆಲಸ ಮಾಡ್ತೀನಿ. ಟೈಮ್ ಇವಾಗ ಎಷ್ಟಾಗೈತೆ ಅಂದ್ರೆ ಕರೆಕ್ಟ್ 10 ಗಂಟೆ ಆಗಕ್ಕೆ 5 ನಿಮಿಷ ಆಯ್ತು ನೋಡ್ರಿ. ನಮ್ಮ ಮನೆಯವ್ರು ಇದ್ರಂದ್ರೆ ಅದೇನೋ ಇಷ್ಟಕ್ಕಾಗಲೇ ಎಲ್ಲ ಕೆಲಸ ಮುಗಿಸಿ ಅವ್ರಿಗೆ ಡಬ್ಬಿ ಎಲ್ಲ ಕಟ್ಟಿ ಅವರು ಕೆಲಸಕ್ಕೆ ಹೋಗಿ ಎಲ್ಲ ಕೆಲಸ ಮುಗ್ದಿರ್ತಿತ್ತು ನಂದು. ಕರೆ ಇವತ್ತಿನೂ ಏನು ಕೆಲಸ ಇಲ್ಲ. ಇನ್ನು ಒಂದು ಬ್ಲೌಸ ಹೊಲ್ದೇನಿ, ಅರ್ಧ ಮಾಡಿದ್ದೀನಿ, ಅದನ್ನು ತೋರಿಸ್ತಂತ. ಇವತ್ತು ಹೊಲಿಬೇಕು, ಅದನ್ನು ಪೂರ್ತಿ ಮಾಡ್ಬೇಕು ಇವತ್ತು ನೋಡ್ರಿ. ಬ್ಯಾಕ್ ಮಾತ್ರ ಹೊಲದಿಟ್ಟನಿ, ಪ್ಯಾಚ್ ವರ್ಕು. ಇದು ನಾನು ಬೇರೆ ಯಾವುದೋ ಥರ ಹೊಲಿಬೇಕಂತ ಅನ್ಕೊನಿ, ಕರೆ ಇದು ಯಾವುದೋ ಥರ ಆಯಿತು. ಅಷ್ಟು ಇಷ್ಟು ಮ್ಯಾನೇಜ್ ಮಾಡಿ ಹಿಂಗೆ ಮಾಡಿ ಇಟ್ಟನಿ. ಹೊಲಿಗೆದೆಲ್ಲ ನೀಟಾಗಿ ಬೆಳತತಿ ಈಗ ಮಷೀನು. ಹಿಂದುಗಡೆದಷ್ಟೇ ನೋಡ್ರಿ ಇದೆ. ಇನ್ನು ಫ್ರಂಟ್ ಹೊಲಿಬೇಕು ಇವತ್ತು, ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಪೂರ್ತಿ ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಹೊಲದ್ದನಿ ಅಂತೇಳಿ. ಮತ್ತು ಇನ್ನೊಂದು 2 ಬ್ಲೌಸ್ ಹೊಲದ್ದನಿ ತೊಗೊಂಡು ಬರ್ತೀನಿ ತಡ್ರಿ. ಒಟ್ಟು ಟೋಟಲ್ ನಾನು 3 ಬ್ಲೌಸ್ ಹೊಲ್ದೇನೆ ನೋಡ್ರಿ. ಫಸ್ಟ್ ಎದನ್ನು ಹೊಲ್ದೇನಂದ್ರೆ ಇದನ್ನು ಹೊಲದ್ನಿ. ಇದೊಂದು ಹಂಗೆ ಸಾದಾ ಪೀಸ್ ಇತ್ತು ಮನೆ ಒಳಗೆ, ಒಂದು ಹೊಲದ್ನಿ. ಇದಿನ್ನೂ ಫಿಟ್ಟಿಂಗ್ ಅದು ಮಾಡಬೇಕು, ಹಂಗೆ ಹೊಲ್ದಿಟ್ಟು ನೋಡ್ರಿ. ಇದು ಮೊದಲನೇ ಸರಿ ಹೊಲಿದಿದ್ದು. ನಾನೀಗ ಭಾಳ ದಿವಸ ಆಯ್ತಲ್ಲ ಹೊಲಿಯೋದು ಬಿಟ್ಟಿದ್ನಿ, ಹಾಗಾಗಿ ಪರ್ಫೆಕ್ಟ್ ಆಗೋವರೆಗೂ ಚಲೋ ಬ್ಲೌಸ್ ಹೊಲಿಯೋದು ಬೇಡ ಅಂತೇಳಿ ಹೊಲಿದಿರಲಿಲ್ಲ. ಇದು ಪರವಾಗಿಲ್ಲ, ಒಂದು 50% ಚಲೋ ಆಯಿತು. ಹಾಗಾಗಿ ಇನ್ನೊಂದು ಹೊಲಿದ್ನಿ. ಇದಂತೂ ಮುಂಚೆನೇ ಕಟ್ ಮಾಡಿ ಇಟ್ಟಿದ್ದೇನೆ, ಹಾಗಾಗಿ ಇದೊಂದು ಫಿನಿಶ್ ಮಾಡಿದ್ದು ನೋಡ್ರಿ. ಇದರದೊಂದು ಸ್ಯಾರಿ ಐತಿ, ಕ್ರೇಪ್ ಮೈಸೂರು ಸಿಲ್ಕ್, ಅದರ ಜೋಡಿದಿದೆ. ಇದಕ್ಕಿನ್ನ ಕಾಜಾ ಹುಕ್ಸ್ ಎಲ್ಲ ಮಾಡಬೇಕು, ಎಲ್ಲ ಎಮ್ಮಿಂಗನ್ನು ಮಾಡಿಟ್ಟೀನಿ. ಇದೊಂದು ಬ್ಲೌಸ್ ಹೊಲ್ಕೊಂಡಿನಿ. ಆಮೇಲೆ ಇದು ನೋಡ್ರಿ, ಇದಂತೂ ಅಗದಿ ಪರ್ಫೆಕ್ಟಾಗಿ ಬಂದೈತಿ ಈ ಬ್ಲೌಸು. ಇದು ಅಷ್ಟೇ ಯಾರೋ ಕುಂಕುಮಕ್ಕೆ ಕೊಟ್ಟಿದ್ದಿದೆ, ಆದರೆ ಚಲೋ ಇತ್ತಿದೆ ಕ್ವಾಲಿಟಿ. ಹಾಗಾಗಿ ಇದು ಒಂದು 2 ಸ್ಯಾರಿ ಅದಾವೆ ನನ್ನ ಹತ್ರ, ಅದಕ್ಕೆ ಬ್ಲೌಸು ಇದು ಕಲರ್ ಅದಾವೆ. ನಾನು ಎಲ್ಲದಕ್ಕೂ ಒಂದು ಹಾಕೊಳಕತ್ತಿದ್ನಿ, ಹಾಗಾಗಿ ಇದು ಕಲರ್ ಒಂದು ಹೊಲ್ಕೊಂಡು ನೋಡ್ರಿ. ಇದು ಮಾತ್ರ ಪೂರ್ತಿ ಪರ್ಫೆಕ್ಟಾಗಿ ಹೊಲಿದ್ದೆ. ಇದನ್ನು ಇದಕ್ಕೂ ಕಾಜಾ ಹುಕ್ಸ್ ಮಾಡಬೇಕು. ಒಟ್ಟು ಇಷ್ಟು 3 ಬ್ಲೌಸ್ ಹೊಲ್ದೇನೆ ನೋಡ್ರಿ. 3 ದಿವ್ಸದಾಗ 3 ಬ್ಲೌಸ್ ಹೊಲ್ದೀನಿ. ಇದು ನಿನ್ನೆ ಹೊಲ್ದಿದ್ರೆ ಪೂರ್ತಿ ಇದು ಆಗಿಬಿಡ್ತಿತ್ತು, ಆದರೆ ನಿನ್ನೆ ನಾನು ಬೇಗ ತೆಗೆದಿಟ್ಬಿಟ್ನಿ, ವಿಡಿಯೋ ಎಡಿಟ್ ಮಾಡ್ಬೇಕಂತೇಳಿ ತೆಗೆದಿಟ್ಬಿಟ್ನಿ. ಇದೊಂದು ಅರ್ಧ ಆಗೈತಿ. ಇವತ್ತು ನೋಡೋಣ ಅಂತ ಟ್ರೈ ಮಾಡ್ತೀನಿ ಮುಗ್ಸಕ್ಕೆ. ಆತಂದ್ರೆ ತೋರಿಸ್ತೇನೆ ನಿಮ್ಗೆ. ಇವಾಗ ಚಹಾ ಕುದ್ದಿತ್ತು, ಚಹಾ ಹಾಕ್ಕೊಂಡು ಟಿ ವಿ ನೋಡ್ಕೊತ ರಸ್ಕ್ ತಿನ್ನಕತ್ತೆ ನೋಡ್ರಿ. ದಿನ ಇಷ್ಟೊತ್ತಿಗಾಗಲೇ ಎಲ್ಲ ಕೆಲಸ ಮುಗಿದು ನಾನು ನಾಷ್ಟ ಮಾಡ್ತಿದ್ನಿ. ಕರೆ ಇವತ್ತು ಇನ್ನೂ ಏನೂ ಇಲ್ಲ. ಯಾವತ್ತಾದರೂ ಒಂದು ದಿವಸ ಈ ರೀತಿ ಆಗ್ತತಿ. ನಮ್ಮ ಮನೆಯವರ ಹಿಂದಿನ ದಿವಸನೇ ಹೇಳಿರ್ತಾರೋ ನಾಳೆಗೆ ಬಾಕ್ಸ್ ಎಲ್ಲ ತೊಗೊಂಡು ಹೋಗೋದಿಲ್ಲ ಅಂತಂದ್ರೆ ಮುಗಿದು ಹೋತು. ನಾನಂತೂ ಫುಲ್ಲು ಲೇಸಿ ಆಗಿಬಿಡ್ತೀನಿ. ಅದು ಬಾಕ್ಸ್ ಎಲ್ಲ ರೆಡಿ ಮಾಡೋದಿತ್ತಂದ್ರೆ ಮೈಂಡ್ ಒಳಗೆ ಬೇಗ ಎದ್ದು ಬೇಗ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಆದ್ರೆ ಹಿಂದಿನ ದಿವಸನೇ ಆ ರೀತಿ ಹೇಳಿರ ನನಗೆ ಇನ್ನೇನು ಬಿಡು ಕೆಲಸ ಇಲ್ಲ, ಸಾನ್ವಿಗೆ ನನಗೆ ಇಬ್ಬರಿಗೆ ಏನಾದರೂ ಒಂದು ಮಾಡ್ಕೊಂಡು ತಿಂದ್ರೆ ಆಯ್ತಲ್ಲ ಅಂಥೇಳಿ ಹಿಂಗೆ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡು ಅಂದ್ರೆ ಯಾವುದೇ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಆದರೂ ತಿನ್ನಕ್ಕಂತೂ ಏನಾದರೂ ಮಾಡ್ಕೊಳ್ಳೇಬೇಕು. ಆದರೆ ಇವತ್ತಂತೂ ನಾನು ನಾಷ್ಟ ಮಾಡ್ಕೊಳ್ಳೇ ಇಲ್ಲ ನೋಡ್ರಿ. ಚಹಾ ಕುಡಿದು ರಸ್ಕ್ ತಿಂದ್ಬಿಟ್ನಿ. ಅದು ತಿನ್ನಂತಲೇ ಹೊಟ್ಟೆ ಫುಲ್ ಆಗಿಬಿಡ್ತು. ನಾಷ್ಟ ಏನು ಮಾಡ್ಕೊಳ್ಳಿಲ್ಲ. ಒಂದೇ ಸರಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿರಾತಂತೇಳಿ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕೋದೆಲ್ಲ ಇತ್ತಲ್ಲ ಅವನ್ನೆಲ್ಲ ಹಂಗೆ ಹಾಕಿನಿ. ನಾಳೆಗೆ ವಾಶ್ಗೆ ಹಾಕಬೇಕು. ಇವತ್ತು ಬರೀ ಎಲ್ಲ ಹಂಗೆ ಡ್ರಮ್ ಒಳಗೆ ಹಾಕಾಕತ್ತಿದ್ನಿ. ಯಾವ್ಯಾವ ಒಗಿಯೋದಾವಲ್ಲ ಸಾನ್ವಿ ಯೂನಿಫಾರ್ಮ್ ಅದು ಎಲ್ಲ ಅವನ್ನೆಲ್ಲನೂ ಡ್ರಮ್ಮಿಗೆ ಹಾಕಿ ಇಡಾಕತ್ತಿದ್ನಿ ಅಷ್ಟೇ. ನಾಳೆಗೆ ಎಲ್ಲನೂ ವಾಶ್ಗೆ ಹಾಕಬೇಕು. ನಾನು 2 ದಿವ್ಸಕ್ಕೊಂದು ಸರಿ ವಾಶ್ಗೆ ಹಾಕ್ತೀನಿ, ಇಲ್ಲಾಂದ್ರೆ ನಮ್ಮ ಬಟ್ಟೆ ಸಾಲಂಗಿಲ್ಲ. ಅದಕ್ಕೋಸ್ಕರ 2 ಡೇಸ್ಗೆ ಒಂದು ಸರಿ ಹಾಕಿರ್ತೀನಿ. ವಾಷಿಂಗ್ ಮಷಿನ್ಗೆಲ್ಲ ಬಟ್ಟೆ ಹಂಗೆ ಹಾಕಿಟ್ನಿ.
ಇಟ್ಟು ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ಹೊಸ್ಲು ಪೂಜೆ ಮಾಡತ್ತೀನಿ. ಬೆಳಗ್ಗಿನ ಬಾಗಿಲೆಲ್ಲ ತೊಳೆದಿದ್ನಿ, ಆದರೆ ಪೂಜೆ ಮಾಡಿರಲಿಲ್ಲ. ಮನೆಯನ್ನು ಎಲ್ಲ ಕಸ ಗುಡಿಸ್ಕೊಂಡಿದ್ನಿ. ಬಟ್ಟೆ ಅಷ್ಟೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹೊಸ್ಲು ಪೂಜೆ ಮಾಡತ್ತೇನೆ ನೋಡ್ರಿ. ನಮ್ಮ ಮನೆಯವರು ದೇವ್ರ ಮನೆ ಪೂಜೆ ಎಲ್ಲ ಮಾಡಿ ಹೋಗಿದ್ರು, ಅದಕ್ಕಾಗಿ ನಾನು ದೇವ್ರದ್ದು ಪೂಜೆ ಎಲ್ಲ ಏನು ಮಾಡಲಿಲ್ಲ. ಅವ್ರು ಎಷ್ಟು ಬೇಗ ಹೋದರೂ ಅಷ್ಟೇ ಎಲ್ಲ ದೇವ್ರದ್ದೆಲ್ಲ ಮುಗಿಸೇನ ಹೋಗ್ತಾರೋ, ಹಂಗೆ ಹೋಗಂಗಿಲ್ಲ. ಇವತ್ತು ನಂದು ಇದೊಂದು ಬರೀ ಹೊಸ್ಲು ಪೂಜೆ ಒಂದೇ ಮಾಡೋದಿತ್ತು, ಅದಕ್ಕಾಗಿ ನಾನು ನಿಧಾನಕ್ಕೆ ಲೇಟಾಗಿ ಮಾಡಿರಾತಂತೇಳಿ ಇವಾಗ ಮಾಡಾಕತ್ತಿದ್ನಿ. ಫಸ್ಟು ಅರಿಶಿನ ಎಲ್ಲ ಹೊಸ್ಲಿಗೆ ಹಚ್ಚೀನಿ, ಆಮೇಲೆ ಇವಾಗ ರಂಗೋಲಿ ಹಾಕಕತ್ತೀನಿ ನೋಡ್ರಿ. ಅಕ್ಕಿ ಹಿಟ್ಟಿಂದ ಹಾಕಿರೋ ಭಾಳ ಒಳ್ಳೇದಂತ ಹೇಳ್ತಾರೋ, ಆದ್ರೆ ನಾನು ಒಂದು ಸರಿನೂ ಟ್ರೈ ಮಾಡಿಲ್ಲ. ರಂಗೋಲಿ ಪುಡಿಯಿಂದನೇ ಹಾಕಿರ್ತೀನಿ, ಮತ್ತು ಕೆಮ್ಮಣ್ಣು ಕಲಸಿ ಅದನ್ನು ಹಾಕತ್ತೇನೆ ನೋಡ್ರಿ. ಅದು ನೋಡೋಕೆ ಒಂಥರ ಚಂದ ಕಾಣಿಸ್ತತಿ, ಹಾಗಾಗಿ ಇವಾಗ ಅದರಲ್ಲೇನೂ ನಾನು ರಂಗೋಲಿ ಹಾಕಕತ್ತೀನಿ. ನನಗೆ ಬಾಗ್ಲಾಗ ರಂಗೋಲಿ ತೆಗಿದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತತಿ. ಆದರೆ ಕೆಳಗಡೆ ನಮ್ಮದು ಟೈಲ್ಸ್ ಆ ಥರ ಕಲರ್ ಐತಲ್ಲ, ರೆಡ್ಡು ಮತ್ತು ಕ್ರೀಮ್ ಕಲರು, ಅದು ಕಾಣಿಸಂಗೇನ ಇಲ್ಲ. ಆಮೇಲೆ ಎಷ್ಟು ನೀಟಾಗಿ ರಂಗೋಲಿ ತೆಗೆದ್ರು ನೀಟಾಗಿ ಕಾಣಿಸಂಗಿಲ್ಲ. ನನಗೆ ದೊಡ್ಡಗೆ ರಂಗೋಲಿ ತೆಗಿಬೇಕು, ಮತ್ತು ಅದು ಸಿಮೆಂಟ್ ಇರಬೇಕು ಮುಂದಗಡೆ, ಇಲ್ಲಾಂದ್ರೆ ಮಣ್ಣು ಇರಬೇಕು. ಅಂಥದ್ರ ಮೇಲೆ ತೆಗೆದ್ರೆ ಸ್ವಲ್ಪ ವೈಟ್ ರಂಗೋಲಿ ಒಳಗೆ ತೆಗೆದ್ರೆ ಎದ್ದು ಕಾಣಿಸ್ತತಿ ರಂಗೋಲಿ. ನನಗೆ ಆ ರೀತಿ ಬಾಗ್ಲ ಇಷ್ಟ ಆಗ್ತದೆ ನೋಡ್ರಿ. ಇಲ್ಲಾಂದ್ರೆ ಒಂದೇ ಥರ ಇರಬೇಕು ಅದು ಕಲರ. ಇದು 2 ಕಲರ್ ಇರೋದ್ರಿಂದ ನಾನು ಏನು ರಂಗೋಲಿ ಹಾಕಿರೋ ಅಷ್ಟು ನೀಟಾಗಿ ಕಾಣಿಸಂಗಿಲ್ಲ ಅದು. ಅದಕ್ಕೋಸ್ಕರ ಇಲ್ಲಿ ಹೊಸ್ಲ ಹತ್ರನ ನೀಟಾಗಿ ರಂಗೋಲಿ ಹಾಕಿರ್ತೀನಿ. ನಾನು ಕೆಳಗಡೆನೂ ಹಾಕಿರ್ತೀನಿ, ಅದರಲ್ಲೇ ಸಿಂಪಲ್ಲಾಗಿ ಹಾಕಿರ್ತೀನಿ. ಇಲ್ಲೇ ನೋಡ್ರಿ, ಅದೊಂದು ಏನು ಬ್ರೌನ್ ಕಲರ್ ಟೈಲ್ಸ್ ಐತಲ್ಲ, ಅದರೊಳಗೆ ಅಷ್ಟೇ ನಾನು ರಂಗೋಲಿ ಹಾಕಿರ್ತೀನಿ. ದೊಡ್ಡದು ಹಾಕಿರ ಅದು ಕ್ರೀಮ್ ಕಲರ್ ಒಳಗಡೆ ನೀಟಾಗಿ ಕಾಣಿಸೋದಿಲ್ಲ, ಅದಕ್ಕಾಗಿ ಸಣ್ಣ ರಂಗೋಲಿ ಹಾಕಿರ್ತೀನಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು, ಆದರೂ ಹೊಸ್ಲು ಪೂಜೆ ಮಾಡಲೇಬೇಕು ಇವತ್ತು ಅಂತೇಳಿ ಮಾಡಾಕತ್ತೀನಿ. ಒಂದಿದು ಫ್ರೀ ಹ್ಯಾಂಡ್ ರಂಗೋಲಿ ನೋಡ್ರಿ, ಚುಕ್ಕಿ ರಂಗೋಲಿ ಎಲ್ಲ ಹಂಗೆ ಫ್ರೀ ಹ್ಯಾಂಡ್ ರಂಗೋಲಿನ ತೆಗಿಯಾಕತ್ತಿದ್ನಿ. ಒಳಗಡೆ ಪೂಜೆ ಮುಗ್ದಿರೋದ್ರಿಂದ ಬರೀ ಬಾಗಿಲಾಗಿನ ಪೂಜೆ ಅಷ್ಟೇ ಇತ್ತು, ಅದನ್ನು ಮುಗಿಸಿ ಇವಾಗ ಅಡುಗೆ ಕೆಲಸ ಶುರು ಮಾಡಿರಾತಂತೇಳಿ ಬನ್ನಿ ನಾನು. ಮತ್ತು ಸಾನ್ವಿದು ಸ್ಕೂಲ್ ಬಿಡೋದು ಟೈಮ್ ಆಗಕತ್ತಿತ್ತು. ಆಕಿ ಬರ್ಗುಡ್ಕ ಅಡುಗೆ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಫಸ್ಟ್ ಅನ್ನಕ್ಕೆ ಇಟ್ಬಿಡೋಣ ಅಂತೇಳಿ ನಾನಿವಾಗ ಅಡುಗೆ ಮನೆಗೆ ಬನ್ನಿ. ಒಂಚೂರೆಲ್ಲ ಒರೆಸ್ಕೊಂಡು ಕಿಚನೆಲ್ಲ ಅವಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಅವಾಗವಾಗ. ಆದರೂ ಈ ರೀತಿ ಒಂದು ಸರಿ ನಾನು ಕೆಲಸ ಮಾಡುವಾಗ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿರ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ನಾನು ಒಗ್ಗರಣೆ ಅನ್ನ ಮತ್ತು ಮಂಗಳೂರು ಬೋಂಡ ಮಾಡತ್ತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಮಂಗಳೂರು ಬೋಂಡ ಅಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಅದನ್ನು ಮೈದಾ ಹಿಟ್ಟಲ್ಲೇ ಮಾಡ್ತೀವಲ್ಲ, ಹಾಗಾಗಿ ಅವ್ರು ಇಷ್ಟಪಡೋದಿಲ್ಲ. ಅದನ್ನ ಅವ್ರು ತಿನ್ನೋದಿಲ್ಲಲ್ಲ ಅಂಥೇಳಿ ನಾನು ಮಾಡೋದಿಲ್ಲ. ಅವ್ರಿದ್ದಾಗ ಮಾಡೀನಿ ಅಂದ್ರೆ ಮತ್ತು ಅವ್ರಿಗೆ ನಾವು ಬಿಟ್ಟು ತಿನ್ಬೇಕಾಗ್ತತಿ. ಅವರಂತೂ ಇಷ್ಟಪಡೋದಿಲ್ಲ. ಆದರೂ ನಮಗೇನೋ ಒಂಥರ ಅನ್ನಿಸ್ತತಿ, ನಾವಷ್ಟೇ ತಿನ್ನೋದು, ಅವರು ತಿನ್ನೋಂಗಿರಲಿಲ್ಲ ಅಂಥೇಳಿ ನಾನು ಮಾಡೋಕ್ಕನ ಹೋಗೋದಿಲ್ಲ. ಯಾವಾಗಾರ ರೇರ್ ಮಾಡಿರ್ತೀನಿ. ಇವತ್ತು ಹೆಂಗೂ ನಮ್ಮ ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಇರಲಿಲ್ಲಲ್ಲ, ಸರಿ ಆಯಿತು. ಒಗ್ಗರಣೆ ಅನ್ನ ಮಾಡಿ ಅದೇ ಮಂಗಳೂರು ಬೋಂಡ ಮಾಡಿರಾತು. ಹೆಂಗೋ ಮೊಸರು ಮೈದಾ ಹಿಟ್ಟು ಎರಡೂ ಇತ್ತು, ಮಾಡಿರಾತಂತೇಳಿ ಇವತ್ತು ಮಂಗಳೂರು ಬೋಂಡ ಮಾಡ್ಬೇಕಂತ ಅಂದ್ಕೊಂಡು. ನನಗಂತೂ ಮಂಗಳೂರು ಬೋಂಡ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೋಡ್ರಿ. ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ತೇವಲ್ಲ, ಅದಕ್ಕಿಂತನೂ ನನಗೆ ಭಾಳ ಇಷ್ಟ ಆಗ್ತತಿ. ಆದರೆ ಇದು ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ, ಮೈದಾ ಹಿಟ್ಟಲೆ ಮಾಡಿರೋದ್ರಿಂದ ಅಷ್ಟೊಂದು ಒಳ್ಳೆಯದಲ್ಲ. ಆದ್ರೆ ಯಾವಾಗಲಾದರೂ ಒಂದು ಸರಿ ಓಕೆ, ಏನಾಗೋದಿಲ್ಲ. ನಾನಂತೂ ಇವಾಗ ಒಂದು 2-3 ತಿಂಗಳಾಗೈತಂತ ಅನಿಸ್ತತಿ ನಮ್ಮ ಮನ್ಯಾಗ ಮಾಡೇ ಇರಲಿಲ್ಲ ನಾನು. ಅದಕ್ಕೋಸ್ಕರ ಇವತ್ತು ಮಾಡ್ಕೊಂಡು ತಿಂದುಬಿಡೋನು, ಮಧ್ಯಾಹ್ನ ಆಸೆ ತೀರಿಸ್ಕೊಂಡ್ಬಿಡೋಣ ಅಂತೇಳಿ ಇವತ್ತು ನಾನು ಮಂಗಳೂರು ಬೋಂಡ ಮಾಡತ್ತಿದ್ನಿ. ಮೈದಾ ಹಿಟ್ಟು, ಮೊಸರು, ಒಂಚೂರು ಉಪ್ಪು ಹಾಕಿ ಇವಾಗ ನಾನು ಕಲಸಿಡಾಕತ್ತೀನಿ ನೋಡ್ರಿ. ಇದು ನೆನಿಬೇಕು, ಎಷ್ಟು ನೆನಿತತಲ್ಲ ಅಷ್ಟು ಬಜ್ಜಿ ಚಲೋ ಆಕಾಯಿವ. ಹಾಗಾಗಿ ಒಂದು ಕಡೆ ಅನ್ನಕ್ಕೆ ಇಟ್ನಿ, ಆಮೇಲೆ ಬಜ್ಜಿ ಮಾಡೋಕ್ಕೆ ಹಿಟ್ಟನ್ನು ಕಲಸಿಟ್ಟು ಇವಾಗ ಒಗ್ಗರಣೆ ಮಾಡತ್ತೇನೆ ನೋಡ್ರಿ. ಒಗ್ಗರಣೆ ಅನ್ನಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಳ್ಗಿಗೆ. ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ. ಇಷ್ಟು ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಚೆಂದಾಗಿ ಈರುಳ್ಳಿ ಮತ್ತು ಟೊಮ್ಯಾಟೊ ಎರಡೂ ಸಾಫ್ಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚ ಅರಿಶಿನ ಪುಡಿ. ಇವಾಗ ಮಸಾಲೆ ಖಾರ ಹಾಕ್ಕೊಳತ್ತೀನಿ ನೋಡ್ರಿ. ಈ ಒಗ್ಗರಣೆ ಅನ್ನಕ್ಕೆ ಮಸಾಲೆ ಖಾರನ ಮೇಯ್ನು. ಮಸಾಲೆ ಖಾರ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಗೊಜ್ಜು ರೆಡಿ ಆಯಿತು. ಇದ್ರ ಜೋಡಿ ನಾವು ರೈಸ್ ಅಷ್ಟು ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಂದ್ರೆ ಒಗ್ಗರಣೆ ಅನ್ನ ರೆಡಿಯಾಗಿ ಬಿಡ್ತತಿ. ಒಗ್ಗರಣೆ ಎಲ್ಲ ರೆಡಿ ಮಾಡಿದಾದ್ಮೇಲೆ ಸಾನ್ವಿದು ಸ್ಕೂಲಿಂದ ಟೈಮ್ ಆಯಿತು. ಮತ್ತು ಆಕಿನ ಹೋಗಿ ಕರ್ಕೊಂಡು ಬನ್ನಿ. ಸ್ಕೂಲಿಂದ ಆಕಿನ ಕರ್ಕೊಂಡು ಬಂದು ಇವಾಗ ಆಕಿ ಡ್ರೆಸ್ ಚೇಂಜ್ ಮಾಡಕತ್ತಾಳು.
ಇನ್ನು ನಾನು ಅದು ಒಗ್ಗರಣೆ ಮಾಡಿಟ್ಟಿದ್ನಲ್ಲ ಅದಕ್ಕಷ್ಟು ರೈಸ್ ಮಿಕ್ಸ್ ಮಾಡಬೇಕು. ಸಾನ್ವಿ ಅಂತೂ ಬರ್ಗೊಡ್ಕನ ಹೇಳತ್ತಿಳ, ಅಮ್ಮ ಏನು ಮಾಡಿದೆ ಊಟಕ್ಕೆ, ನನಗಂತೂ ಹೊಟ್ಟೆ ಫುಲ್ ಹಸ್ತತಿ ಅಂಥೇಳಿ. ಸ್ಕೂಲ್ನಾಗೇನೋ ಕೇಕ್ ಕೊಟ್ರಂತ, ಇವತ್ತು ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಸೆಲೆಬ್ರೇಷನ್ ಮಾಡ್ಯಾರು, ಕೇಕ್ ಕೊಟ್ಟಾರ. ಕೇಕ್ ತಿಂದನಿ, ಆದರೂ ನನಗೆ ಇವಾಗ ಊಟ ಬೇಕು ಅಂತಂದ್ಲು. ಸರಿ ಆಯ್ತು, ನಾನು ಎಲ್ಲ ಹೆಂಗೂ ಮಾಡಿದ್ನಲ್ಲ, ಆಕಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಇವಾಗ ನಾನು ಒಗ್ಗರಣೆಯನ್ನು ಮಿಕ್ಸ್ ಮಾಡಕತ್ತೀನಿ. ಇದು ಮಾತ್ರ ಅಗದಿ ಮಸ್ತ್ ಇರ್ತದೆ ನೋಡ್ರಿ ಟೇಸ್ಟ್. ಕೆಂಪು ಖಾರ ಹಾಕಿ ಮಾಡಿರ್ತೀವಿ, ಮಸಾಲೆ ಖಾರ ಹಾಕಿ, ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತಿ. ರೈಸನ್ನು ಎಲ್ಲ ಮಿಕ್ಸ್ ಮಾಡಿಟ್ನಿ. ಆಮೇಲೆ ಇವಾಗ ಬಜ್ಜಿ ಮಾಡತ್ತೇನೆ ನೋಡ್ರಿ. ಇದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಆಮೇಲೆ ಶುಂಠಿ ತುರಿದು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಕೋಬೇಕು, ಆದರೆ ನಮ್ಮ ಮನೆಗೆ ಖಾಲಿ ಆಗಿತ್ತು ಕೊತ್ತಂಬರಿ ಸೊಪ್ಪು, ಹಾಗಾಗಿ ನಾನು ಕೊತ್ತಂಬರಿ ಹಾಕಲಿಲ್ಲ. ಉಪ್ಪು ಆವಾಗಲೇ ಹಾಕಿ ಕಲಸಿದ್ನಲ್ಲ, ಅದಕ್ಕಾಗಿ ಉಪ್ಪು ಹಾಕಲಿಲ್ಲ. ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಾದಿರೋಂಥ ಎಣ್ಣೆ ಒಳಗೆ ಬಿಡಾಕತ್ತೀನಿ ನೋಡ್ರಿ. ಇಷ್ಟ ನೋಡ್ರಿ, ಸಿಂಪಲ್ ಪ್ರೊಸೀಜರ್ ಇದೆ, ಆದರೆ ಟೇಸ್ಟ್ ಮಾತ್ರ ಅಗದಿ ಮಸ್ತ್ ಇರ್ತಾವೆ ನೋಡ್ರಿ. ನನ್ನ ಫೇವ್ರೇಟ್ ಮಂಗಳೂರು ಬೋಂಡ ಇವಾಗ ಮಾಡಕತ್ತೀನಿ. ಆದರೆ ನಾನು ಬಿಡಿ ಬಿಡಿಯಾಗಿ ಬಿಡಬೇಕಿತ್ತು, ಒಂದೇ ಸರಿ ಬೇಗ ಎಲ್ಲ ಬಿಟ್ಬಿಟ್ನೆಲ್ಲ, ಒಂದಕ್ಕೊಂದು ಅಂಟ್ಕೊಂಡಿದ್ದು ಹಸಿ ಇದ್ವಲ್ಲ. ಇನ್ನು ಆಮೇಲೆ ಎಲ್ಲ ಫ್ರೈ ಆದಮೇಲೆ ಎಲ್ಲ ಬಿಟ್ಕೊಂಡು ನೋಡ್ರಿ. ಆದ್ರೆ ಚಲೋ ಆಗಿದ್ದು, ಟೇಸ್ಟ್ ಮಾತ್ರ ಅಗದಿ ಮಸ್ತಾಗಿದ್ದು. ನಿಮ್ಮ ಮನ್ಯಾಗ ನೀವು ಒಂದು ಸರಿ ಟ್ರೈ ಮಾಡಿರಿ. ಇವಾಗ ಬಜ್ಜಿ ಮತ್ತು ಒಗ್ಗರಣೆಯನ್ನು ಎರಡೂ ರೆಡಿ ಆಗೈತಿ. ಇವಾಗ ನಾನು ಸಾನ್ವಿ ಕೂತ್ಕೊಂಡು ಊಟ ಮಾಡಕತ್ತೀವಿ ನೋಡ್ರಿ. ನಮ್ಮ ಸಾನ್ವಿ ಅಂತೂ ಬಜ್ಜಿ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲಕ್ಕಿ, ಒಲ್ಲೆ ಅಂತಂದ್ಲು. ಆಕಿಗೆ ರೈಸ್ ಹಾಕ್ಕೊಟ್ನಿ, ನಾನು ಬಜ್ಜಿ ತಿನ್ನಕತ್ತೀನಿ, ಬಜ್ಜಿ ಮತ್ತು ರೈಸ್ ಎರಡು. ಇವತ್ತಂತೂ ಬೆಳಗ್ಗೆಯಿಂದ ನಾಷ್ಟಾನೂ ಮಾಡಿರಲಿಲ್ಲ, ಏನಿಲ್ಲ. ಯಾವಾಗಪ್ಪ ಮಾಡ್ತೀನಿ, ಯಾವಾಗ ಊಟ ಮಾಡ್ತೀನಿ ಅಂತ ಅನ್ಸಕತ್ತಿತ್ತು ನನಗೆ. ಬೇಗ ಊಟ ಮಾಡ್ಕೊಂಡಿವಿ ಇಬ್ಬರು. ಊಟ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಮಾಡಿರಾತಂತೇಳಿ ಶುರು ಮಾಡೀನಿ. ಅದಕ್ಕೂ ಮುಂಚೆ ನಮ್ಮ ಮನೆಯವರು ಒಂದೆರಡು ಶರ್ಟು ಇವು ವಾಷಿಂಗ್ ಮಷಿನ್ಗೆ ಹಾಕಬೇಕಾದ್ರೆ ಅದರದ್ದು ಬಟನ್ ಎಲ್ಲ ಕಿತ್ತೋಗ್ಬಿಟ್ಟಿದ್ದು. ಅವರ ದಿನ ಹೇಳತ್ತಿದ್ರು ನನಗೆ, ಬಟನ್ ಹಚ್ಚು ಅಂತ. ನನಗೆ ನೆನಪಾಗತ್ತಿರಲಿಲ್ಲ. ಅದಕ್ಕೆ ಒಗೆದು ಒಣಗಿ ಹಾಕಿ ನಾವು ಒಳಗೆ ತೊಗೊಂಡು ಹೋಗಿಡ್ತೀವಲ್ಲ ಬಟ್ಟೆ, ಆವಾಗ ಇವನ್ನೆರಡೋ ಶರ್ಟ ನಾನು ಇಲ್ಲೇ ಮಷಿನ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ನಿ. ನೆನಪಾಗ್ತತಿ ನೋಡಿದಾಗ ಗುಂಡಿ ಹಚ್ಚಕ್ಕಂತೇಳಿ. ಇವಾಗ ನೆನಪಾಯಿತು, ಹೊಲಿಯೋಕ್ಕೂ ಮುಂಚೆ ಇವಕ್ಕೆ ಗುಂಡಿ ಹಚ್ಚಿಬಿಟ್ರಾತಂತೇಳಿ ಎಕ್ಸ್ಟ್ರಾ ಗುಂಡಿ ಕೊಟ್ಟಿರ್ತಾರೆ ಅಲ್ಲೇ ಶರ್ಟ್ ಒಳಗನ, ಅವನ್ನ ಕಟ್ ಮಾಡಿಕೊಂಡು ಇವಾಗ ಎರಡಕ್ಕೂ ಗುಂಡಿ ಹಚ್ಚಾಕತ್ತೀನಿ. ಅವಾಗ ಗುಂಡಿ ಇರಲಿಲ್ಲ ಅಂದ್ರೆ ಹಾಕ್ಕೊಳಕ್ಕೆ ಸರಿ ಬರೋಂಗಿಲ್ಲ ಅವ್ರಿಗೆ. ನಾವಾದ್ರೆ ಇವಾಗ ಪಿನ್ಗಿನ್ ಹಾಕ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೀವಿ, ಗಂಡಸರು ಹೊರಗಡೆ ಹೋಗೋರಲ್ಲ, ಅದಕ್ಕಾಗಿ ಸರಿ ಇರೋದಿಲ್ಲ ಸರಿ ಅಂಥೇಳಿ ಇವತ್ತು ಎರಡೂ ಶರ್ಟಿಗೆ ಗುಂಡಿ ಹಚ್ಚಿ ಇವಾಗ ಮಡಿಚಿಡಾಕತ್ತೀನಿ ನೋಡ್ರಿ. ಇನ್ನು ನಾನು ಬ್ಲೌಸ್ ಹೊಲಿಯೋದನ್ನು ಶುರು ಮಾಡ್ಕೋಬೇಕು. ಹಿಂದಿನ ದಿವಸ ಒಂದು ಬ್ಲೌಸು ಅರ್ಧ ಮಾಡಿ ಇಟ್ಟಿದ್ದೇನೆ, ಆ ಬ್ಲೌಸ್ನ ಇವಾಗ ಸ್ಟಿಚ್ ಮಾಡಬೇಕು. ಬ್ಯಾಕ್ ಸೈಡ್ ಅಷ್ಟೇ ಹೊಲಿದಿಟ್ಟಿದ್ನಿ, ಇವಾಗ ಫ್ರಂಟ್ ಸೈಡ್ ಎಲ್ಲ ಹೊಲಿಬೇಕು. ಇದು ಪೂರ್ತಿ ಆದಮೇಲೆ ತೋರಿಸ್ತೇನೆ ನಾನು ನಿಮಗೆ ಹೆಂಗೆ ಬಂದತ್ತಂತೇಳಿ. ನಾನು ಲಾಸ್ಟ್ ಇಯರ್ ದೀಪಾವಳಿಗೆ ಒಂದು ಸ್ಯಾರಿ ತೊಗೊಂಡಿದ್ನಿ, ಆ ಸ್ಯಾರಿ ಒಳಗಿಂದ ಬ್ಲೌಸ್ ನೋಡ್ರಿ. ಇದು ಗ್ರೀನ್ ಕಲರ್ ಸ್ಯಾರಿ, ಅದಕ್ಕೆ ಆಲ್ರೆಡಿ ಬೇರೆ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ರೆಡ್ ಕಲರ್. ಆದರೂ ಇದು ಒಂದು ಇರಲಿ ಅಂಥೇಳಿ ಇವಾಗ ನಾನು ಸ್ಟಿಚ್ ಮಾಡ್ಕೊಳಕತ್ತೀನಿ. ಹಂಗೆ ಈ ಬ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿರಿ. ಸ್ಟಿಚಿಂಗ್ ವಿಡಿಯೋ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸ್ರಿ ನನಗೆ, ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬ್ಲಾಗಲ್ಲೇ ನಾನು ಶೇರ್ ಮಾಡ್ಬೇಕಂತಂದ್ರೆ ಭಾಳ ಲೆಂತಿಯಾಗಿ ಬಿಡ್ತೈತಿ ವಿಡಿಯೋ, ಹಾಗಾಗಿ ನಾನು ಬ್ಲಾಗಲ್ಲಿ ಪೂರ್ತಿಯಾಗಿ ಏನೂ ಶೇರ್ ಮಾಡಿಲ್ಲ. ನಿಮ್ಗೇನಾದರೂ ಬ್ಲೌಸ್ದು ಕಟ್ಟಿಂಗು ಸ್ಟಿಚ್ಚಿಂಗು ಬೇಕಂತಂದ್ರೆ ನೀವು ನನಗೆ ಕಮೆಂಟಲ್ಲಿ ಹೇಳ್ರಿ, ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಂತ. ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.